₹10 ಉಳಿಸಿ ಕೋಟ್ಯಾಧಿಪತಿ ಆಗೋದು ಸಾಧ್ಯನೇನೆ, ಜೊತೆಗೆ ತುಂಬಾ ಈಸಿನೇನೆ. ಯಾಕೆಂದ್ರೆ ಗ್ರೇಟ್ ಇನ್ವೆಸ್ಟರ್ ಆದಂತಹ ವಾರೆನ್ ಬಫೆಟ್ ಅವರೇ ಈ ಮಾತನ್ನ ಹೇಳ್ತಾರೆ. ಆದ್ರೆ ಪ್ರಾಬ್ಲಮ್ ಇರೋದು ಇದು ಸಿಕ್ಕಾಬಟ್ಟೆ ಈಸಿ, ಹಂಗಾಗಿ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಮರ್ತೋಗ್ಬಿಡ್ತೀನಿ ಅನ್ಬೋದು. ಇಲ್ಲ ಲೈಫ್ ಅಲ್ಲಿ ಬರುವಂತಹ ಅಪ್ಸ್ ಅಂಡ್ ಡೌನ್ಸ್ ನಡುವೆ ನಾನು ಹೇಗೆ ಇದಕ್ಕೆ ಕಮಿಟ್ ಆಗಿ ಇರೋದು ಅನ್ನುವಂತಹ ಪ್ರಶ್ನೆ ಬರ್ಬೋದು. ಈ ಎರಡೂ ಪ್ರಾಬ್ಲಮ್ಗಳಿಗೆ 3 ಸೊಲ್ಯೂಷನ್ ಗಳನ್ನ ತಿಳ್ಕೊಳ್ಳೋಣ. ಪ್ರಾಕ್ಟಿಕಲ್ ಆಗಿ ಕೋಟಿ ಮಾಡುವಂತಹ ಪ್ರೋಸೆಸ್ ಅನ್ನ ಹೇಳ್ತಾ ಹೋಗ್ತೀನಿ. ಆದ್ರೆ ₹10 ಉಳಿಸಿ ನಾನೇನು ಕೋಟ್ಯಾಧಿಪತಿ ಆಗಲ್ಲ ಅನ್ನುವಂಥ ಡೈಲಾಗ್ ಹೇಳೋ ಕಂಜೂಸ್ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬಿಡಿ. ಯಾರಿಗ್ ಗೊತ್ತು, ಅವರು ಆದ್ರೂ ಆಗ್ತಾ ಇರ್ಬೋದು. ಒಂದನೇ ಪ್ರಾಬ್ಲಮ್, ಇದು ತುಂಬಾ ಈಸಿ, ಹಂಗಾಗಿ ಇದು ಕಷ್ಟ ಅನ್ನೋದು. ಇಷ್ಟೊಂದ್ಸಲ ಕೋಟಿ ಮಾಡೋದು ತುಂಬಾ ಈಸಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅದು ಟೀ ಕುಡಿಯುವಷ್ಟು ಈಸಿ ಇರುತ್ತೆ. ಅದಕ್ಕೋಸ್ಕರ ಹೆಂಗೆ ಅಂದ್ರೆ, ನಾವು ಡೈಲಿ 2 ಸತಿಗಿಂತ ಜಾಸ್ತಿನೇ ಟೀ ಅನ್ನ ಕುಡಿತೀವಿ. ಅಂದ್ರೆ ಅಟ್ಲೀಸ್ಟ್ ₹10 ಅಂತೂ ಖರ್ಚು ಆಗೇ ಆಗುತ್ತೆ. ಅದು ನಮ್ಗೆ ಗೊತ್ತೇ ಆಗಲ್ಲ. ದುಡ್ಡು ಖರ್ಚಾಯ್ತು ಅಂತನೂ ನಮ್ಗೆ ಅನ್ಸಲ್ಲ. ನಮ್ಮ ಮೈಂಡಿಗೆನೆ ₹10 ಬರೋದೇ ಇಲ್ಲ ಅನ್ಕೊಳ್ಳಿ. ಅಷ್ಟೇನೆ ಇಲ್ಲಿ ಮೈಂಡ್ ಸೆಟ್ ನಮ್ಗೆ ಬೇಕಾಗಿರುವಂತದ್ದು. ಡೈಲಿ ₹10 ನನ್ನ ಖುಷಿಗೋಸ್ಕರ ಖರ್ಚಾಗ್ತಾ ಇದೆ ಬಿಡು ಅನ್ನುವಂಥದ್ದು. ಹಂಗಂತ ನೀವು ಟೀ ಅನ್ನ ಕುಡಿಯೋಕೆ ಹೋದಾಗ ಎಲ್ಲಾನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ನೆನಪನ್ನ ಇಟ್ಕೋಬೇಕಾಗಿಲ್ಲ. ಬ್ಯಾಂಕ್ ಅಲ್ಲಿ ಮ್ಯಾಂಡೇಟ್ ಅನ್ನ ಮಾಡಿದ್ರೆ ಡೈಲಿ ₹10 ತಾನಾಗೇನೆ ಕಟ್ಟಾಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಹೋಗ್ಬಿಡುತ್ತೆ. ಆದ್ರೆ ಎರಡನೇ ಪ್ರಾಬ್ಲಮ್ ಇರೋದು, ಈ ರೀತಿ ಕಮಿಟ್ ಆಗಿರೋದು ಹೇಗೆ ಅಂತ ಹೇಳ್ಬಿಟ್ಟು. ₹10 ಏನಂತ ದೊಡ್ಡ ಅಮೌಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಆದ್ರೆ ನಿಮ್ಮ ಚಿಕ್ಕ ಕಮಿಟ್ಮೆಂಟ್ ಏನಿದೆಯಲ್ಲ, ಅದು ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ, ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಅಂದ್ರೆ ಕೆಲವು ಸಿಚುವೇಶನ್ಗಳಲ್ಲಿ ನಮಗೆ ತುಂಬಾ ಕಷ್ಟ ಬಂದಾಗ ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡಿರೋದು ಇದಕ್ಕಲ್ಲ ಅಂತ ಹೇಳ್ಬಿಟ್ಟು ಹೇಳುವಷ್ಟು ಕಮಿಟ್ ಆಗಿರ್ಬೇಕಾಗುತ್ತೆ. ಎಮರ್ಜೆನ್ಸಿಗೆ ಅಂತಾನೆ ಬೇರೆ ದುಡ್ಡನ್ನ ತೆಗೆದು ಇಟ್ಟಿರುವಂತಹ ಕಮಿಟ್ಮೆಂಟ್ ಬೇಕಾಗಿರುತ್ತೆ. ಅದಕ್ಕಿಂತ ವಿಚಿತ್ರ ಅಂದ್ರೆ, ನಮ್ಗೆ ತುಂಬಾ ಖುಷಿ ಟೈಮ್ ಬಂದಾಗ ₹10 ಬಿಟ್ಟಾಕು ಅನ್ನುವಂತಹ ಜಂಬ ಬರೆದಿರುವಂತಹ ಕಮಿಟ್ಮೆಂಟ್ ಬೇಕಾಗುತ್ತೆ. ಇದನ್ನ ನಾವು ಡೆವಲಪ್ ಮಾಡ್ಕೊಂತ ಹೋಗ್ಬೋದು. ಅದಕ್ಕೆ ಕೆಲವು ಟಿಪ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೆ ಮುಂಚೆ ಕೋಟ್ಯಾಧಿಪತಿ ಆಗುವಂತಹ ಈ ಪ್ರೋಸೆಸ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಡೋಣ. ಈ ಫಾರ್ಮುಲಾ ಏನು ಅಂದ್ರೆ, ಅದು ತುಂಬಾ ಸಿಂಪಲ್ ಪ್ರೋಸೆಸ್ ಏನೆ. ಚಿಕ್ಕ ಅಮೌಂಟ್ ಅನ್ನ ನಾವು ಹಾಕ್ತಾ ಹೋದ್ರೆ ಅದು ಬಡ್ಡಿಗೆ ಬಡ್ಡಿ ಬೆಳೆದು, ಆ ಬಡ್ಡಿಗೆ ಬಡ್ಡಿ ಬೆಳೆದು ಕಾಂಪೌಂಡ್ ಆಗಿ 1 ಕೋಟಿ ಮೇಲೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಕಾಂಪೌಂಡ್ ಎಫೆಕ್ಟ್ ಇಲ್ಲಿ ವರ್ಕ್ ಮಾಡುತ್ತೆ, ನೀವೇನು ಮಾಡೋದೇನು ಬೇಡ ಅಂತ. ಹೆಂಗೆ ಅಂದ್ರೆ, ಡೈಲಿ ₹10 ಅಂದ್ರೆ ತಿಂಗಳಿಗೆ ₹300. ಇನ್ನು ರಿಟರ್ನ್ ಒಂದು 12%. ಇದರ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಮತ್ತೆ ನಿಮ್ಗೆ ಏಜ್ ಇವಾಗ 20 ಅಂದ್ರೆ 70 ವರ್ಷಕ್ಕೆ ರಿಟೈರ್ ಆಗ್ತೀರಾ ಅನ್ಕೊಳ್ಳೋಣ. ಭೂಮ್, 1 ಕೋಟಿ ಮೇಲೆ ನಿಮ್ಗೆ ಹಣ ಸಿಗುತ್ತೆ. ಅಯ್ಯೋ, ಏಜು ತುಂಬಾ ಜಾಸ್ತಿ ಆಯ್ತು ಅಂದ್ರೆ ದುಡ್ಡನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. 1 ಟೀ ಹತ್ರ 2 ಟೀ ಅನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲ ಟೀ ರೇಟ್ ಅನ್ನ ನಿಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಅವಾಗ ಕಡಿಮೆ ಏಜ್ ಅಲ್ಲೇನೆ ಕೋಟಿ ಬರುತ್ತೆ. ಇಲ್ಲಿ ನೀವು ನೋಡ್ಬೇಕಾಗಿರೋದು ದುಡ್ಡಲ್ಲ, ಕನ್ಸಿಸ್ಟೆನ್ಸ್ ಆಗಿ ಕಡಿಮೆ ಹಣ ಆದ್ರೂ ಸರಿನೆ ಇನ್ವೆಸ್ಟ್ ಅನ್ನ ಮಾಡುವಂತದ್ದು ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲವು ಟಿಪ್ಸ್ ಗಳನ್ನ ಕೊಡ್ತೀನಿ ನೋಡಿ. ತಿಂಗಳ ಅಮೌಂಟ್ ಅನ್ನ ಕಟ್ ಆಗೋ ತರ ಮಾಡಬೇಡಿ. ಜಾಸ್ತಿ ನಿಮ್ಗೆ ಅನಿಸ್ಬೋದು, ಆದಷ್ಟು ದಿನಕ್ಕೆ ಅಥವಾ ವೀಕ್ಲಿಗೆ ಅಮೌಂಟ್ ಅನ್ನ ಕಟ್ ಆಗೋ ತರ ಮಾಡಬಹುದು. ಅವಾಗ ಆ ಯೋಚನೆ ತಲೆಗೆ ಬರಲ್ಲ, ಜಾಸ್ತಿ ದುಡ್ಡು ಅಂತಾನೂ ಅನ್ಸಲ್ಲ. ಇಲ್ಲಾಂದ್ರೆ ಅಯ್ಯೋ ಯಾವ್ದೋ EMI ಅನ್ನ ಕಟ್ತಾ ಇದೀನಿ ಅನ್ನೋಂಥ ಮನೋಭಾವ ನಿಮಗೆ ಬರ್ಬೋದು. ಆತರ EMI ಇದು ಅಲ್ಲ. ಮಿಸ್ ಮಾಡಿದ್ರೆ ನೀವು ಬಡ್ಡಿ ಕಟ್ಬೇಕು ಅಂತಾನೂ ಏನೂ ಇರಲ್ಲ. ಅಯ್ಯೋ ಕಟ್ಬೇಕಲ್ಲ ಅನ್ನೋಂಥ ಜಂಜಾಟದಿಂದ ಫನ್ಗೋಸ್ಕರ ನಾನು ಕಟ್ತಾ ಇದೀನಿ ಅನ್ನೋ ಮೈಂಡ್ ಸೆಟ್ ನೀವು ಬರಬೇಕು. ನೀವು ಸುಮ್ನೆನೆ ಲೆಕ್ಕ ಇಟ್ಕೊಂಡಲೇನೆ ಫನ್ನಿಗೋಸ್ಕರ ಮಾಡಿದ್ರೇನೆ ಸಾಕು. ಅವಾಗ ಇದನ್ನ ಬಿಡ್ಸಕ್ಕೆ ನಿಮ್ಗೆ ಮನ್ಸ್ ಬರಲ್ಲ. ನಾನು ಇದನ್ನ ರಿಟೈರ್ಮೆಂಟ್ಗೋಸ್ಕರ ಮಾಡ್ತಾ ಇದೀನಿ ಅಂತ ಇರ್ಬೋದು, ಅಥವಾ ನಾನು ಕೋಟಿಯನ್ನ ಬಿಟ್ಟು ಹೋಗ್ಬೇಕು ಅಂತಾನೆ ಇರ್ಬೋದು. ಅವಾಗ ಇದ್ರ ಮೇಲೆ ಅಷ್ಟು ಯೋಚನೆ ನಿಮ್ಗೆ ಬರಲ್ಲ. ಅಲ್ಲಿಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಡುವುದು. ನಾನು ಕ್ಯಾಲ್ಕುಲೇಟ್ ಮಾಡಿದಂತಹ ಕಾಂಪೌಂಡ್ ಕ್ಯಾಲ್ಸಿಗೆ ಲಿಂಕ್ ಅನ್ನ ಕೊಡ್ತೀನಿ. ನೀವೇನೆ ಎಷ್ಟು ಅಮೌಂಟ್ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ನೋಡ್ಕೊಳ್ಳಿ. ನೀವು ಕನ್ಸಿಸ್ಟೆಂಟ್ ಆಗಿ ನಿಲ್ಸದ ಹಾಗೆ ಎಷ್ಟು ಚಿಕ್ಕ ಅಮೌಂಟ್ ಅನ್ನ ಹಾಕಿದ್ರು ಅಷ್ಟೇ ದೊಡ್ಡ ಅಮೌಂಟ್ ಅನ್ನ ನೀವು ತಗೋತಾ ಹೋಗ್ತೀರಾ. ಆ ರೀತಿಯಾದಂತಹ ಗೋಲ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಆದ್ರೆ ಎಲ್ಲಿ ಇನ್ವೆಸ್ಟ್ ಮಾಡೋದು? ಆ ರೀತಿ ರಿಸ್ಕ್ ಕಡಿಮೆ ಇರುವಂತಹ ಇನ್ವೆಸ್ಟ್ಮೆಂಟ್ ಯಾವುದು ಅಂದ್ರೆ ಅದು ಇಂಡೆಕ್ಸ್ ಫಂಡ್ ಅಂತ ಹೇಳ್ಬೋದು. ಕೆಲವರು ಕೇಳ್ಬೋದು, ನಾವು ಇಂಡೆಕ್ಸ್ ಫಂಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಅನ್ನ ಮಾಡಬಹುದಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾರಣ ಇದೆ. ಮೊದಲು ಇಂಡೆಕ್ಸ್ ಫಂಡ್ ಏನು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ ಸಾವಿರಾರು ಕಂಪನಿಗಳು ಹೇಗೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಒಂದು ಆವರೇಜ್ ಆಗಿ ಟಾಪ್ 50 ಕಂಪನಿಗಳು ಹೇಗೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ತಾರೆ. ಅದೇನೆ ಇಂಡೆಕ್ಸ್ ಅಂತ ಇರುತ್ತೆ. ಈ ಟಾಪ್ 50 ಕಂಪನಿಗಳು ಏನಿರ್ತಾವಲ್ಲ, ಇದರಲ್ಲಿ ನಾವು ಇನ್ವೆಸ್ಟ್ ಅನ್ನ ಮಾಡುವಂತದ್ದು ನಿಫ್ಟಿ 50 ಇಂಡೆಕ್ಸ್ ಅಂತ. ಇದರಲ್ಲಿ ರಿಲಯನ್ಸ್, HDFC ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಂಪನಿಗಳು ಇರ್ತವೆ. ಇಲ್ಲಿ ನಮ್ಮ ಹಣ ಇನ್ವೆಸ್ಟ್ ಆಗುತ್ತೆ. ಈ ಇಂಡೆಕ್ಸ್ ಫಂಡ್ ಅನ್ನ ಯಾರು ಆಕ್ಟಿವ್ ಆಗಿ ಮ್ಯಾನೇಜ್ ಅನ್ನ ಮಾಡೋಕ್ ಹೋಗಲ್ಲ. ಹಂಗಾಗಿ ಇದನ್ನ ನಾವು ಪ್ಯಾಸಿವ್ ಫಂಡ್ ಅಂತ ಹೇಳ್ಬಿಟ್ಟು ಕರಿಬಹುದು. ಯಾವಾಗ್ಲೂ ನೋಡ್ಬೇಕಾಗಿಲ್ಲ ಅಂತ. ಆದ್ರೆ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡುವಂತಹ ಮ್ಯೂಚುವಲ್ ಫಂಡ್ ಗಳು ಸಹ ಬೆಂಚ್ ಮಾರ್ಕ್ ನ ಬೀಟ್ ಮಾಡೋಕ್ಕಾಗಲ್ಲ, ರಿಟರ್ನ್ ಅನ್ನ ಕೊಡಲ್ಲ. ಬಟ್ ಇಂಡೆಕ್ಸ್ ಫಂಡ್ ಗಳೇ ಕೊಡ್ತವೆ. ಅದಕ್ಕೆ ತುಂಬಾ ಕಾರಣಗಳು ಇದಾವೆ. ಅದಕ್ಕಾಗಿನೇ
ವಾರೆನ್ ಬಫೆಟ್ ಅವರು ಹೇಳೋದು ಹೊಸಬರಿಗೆ ಇದಕ್ಕಿಂತ ಬೆಸ್ಟ್ ಆದಂತಹ ಇನ್ವೆಸ್ಟ್ಮೆಂಟ್ ಚಾಯ್ಸು ಇನ್ನೊಂದಿಲ್ಲ ಅಂತ. ಮ್ಯೂಚುವಲ್ ಫಂಡ್ ಆದ್ರೆ ಅದನ್ನ ಮ್ಯಾನೇಜ್ ಮಾಡುವಂತಹ ಮ್ಯಾನೇಜರ್ನ ಡೀಟೇಲ್ಸ್ ಎಲ್ಲಾನು ಚೆಕ್ ಮಾಡಬೇಕಾಗುತ್ತೆ. ಅವರ ಫಂಡ್ಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ, ಅವರ ಬ್ಯಾಕ್ ಗ್ರೌಂಡು, ಬೆಸ್ಟ್ ಮ್ಯೂಚುವಲ್ ಫಂಡು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮೀಡಿಯಂ ಕ್ಯಾಪು, ಅದರ ಕಮಿಷನ್ ರೇಟು ಜಾಸ್ತಿ ಇದ್ದೇ ಇರುತ್ತೆ. ರಿಟರ್ನು ಇಂಡೆಕ್ಸ್ ತರ ಎಲ್ಲನೂ ಇರಲ್ಲ. ಇನ್ನು ಸ್ಟಾಕ್ಸ್ ನಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಆಗಲಿ, ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ ತುಂಬಾ ರಿಸರ್ಚ್ ಮಾಡಬೇಕಾಗುತ್ತೆ. ಹಂಗಾಗಿ ಇಂಡೆಕ್ಸ್ ಫಂಡ್ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತಾ ಹೋಗ್ಬೋದು, ನಿಮ್ಮ ದುಡ್ಡು ಬೆಳೀತಾ ಹೋಗುತ್ತೆ. ಇದು ತುಂಬಾ ಈಸಿನೂ ಸಹ. ಹಂಗಂದ್ರೆ ಬೆಸ್ಟ್ ಇಂಡೆಕ್ಸ್ ಫಂಡು ಯಾವುದು? ಇಲ್ಲಿ ನಾವು ಒಂದ್ 2-3 ಪಾಯಿಂಟ್ ಗಳನ್ನ ನೋಡಿದ್ರೆ ಸಾಕು. ಆಲ್ಮೋಸ್ಟ್ ಎಲ್ಲಾ ಇಂಡೆಕ್ಸ್ ಫಂಡ್ ಅಲ್ಲೂ ಸೇಮೇ ಇರುತ್ತೆ. ಟಾಪ್ ಕಂಪನಿಗಳೇನೆ ಎಲ್ಲದರಲ್ಲೂ ಇರೋದು. ಆದ್ರೂ ಕೆಲವು ವಿಷಯಗಳನ್ನ ನೋಡಿ. ಒಂದು, ಎಕ್ಸ್ಪೆನ್ಸ್ ರೇಷಿಯೋ. ಮೋಸ್ಟ್ ಇಂಡೆಕ್ಸ್ ಫಂಡ್ ಗಳಲ್ಲಿ ಇದು ತುಂಬಾ ಕಡಿಮೆ ಇರುತ್ತೆ, ಅದನ್ನೊಂದು ನೋಡಿ. ಮತ್ತೆ ಟ್ರ್ಯಾಕಿಂಗ್ ಎರರ್, ಅಂದ್ರೆ ನಿಫ್ಟಿ 50 ನಲ್ಲಿ ಟಾಪ್ 50 ಕಂಪನಿಗಳಿಗೆನೆ ಸೇಮ್ ಲೆವೆಲ್ ನಲ್ಲಿ ಇಂಡೆಕ್ಸ್ ಫಂಡ್ ಇನ್ವೆಸ್ಟ್ ಅನ್ನ ಮಾಡ್ತಾ ಇರುತ್ತೆ. ಆ ಲಿಸ್ಟ್ ಅಲ್ಲಿ ಕಂಪನಿಗಳು ಚೇಂಜ್ ಆದಾಗ ರೀಬ್ಯಾಲೆನ್ಸ್ ಅನ್ನ ಮಾಡಲಾಗುತ್ತೆ. ಆ ಸಮಯದಲ್ಲಿ ಆ ನಿಫ್ಟಿ 50 ಇಂಡೆಕ್ಸ್ ಗೆ ಹೋಲಿಸಿದ್ರೆ ಇವರ ಇಂಡೆಕ್ಸ್ ಎಷ್ಟು ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡುವಂಥದ್ದು. ಯಾಕೆಂದ್ರೆ ಬೈಯಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇದು ಎಲ್ಲದರಲ್ಲೂ ಹಾಗೆ ಆಗುತ್ತೆ. ಆದ್ರೆ ಡಿಫ್ರೆನ್ಸ್ ಕಡಿಮೆ ಇದ್ದಷ್ಟು ನಮ್ಗೆ ಒಳ್ಳೇದು. ಮತ್ತೆ ಇಂಡೆಕ್ಸ್ ಫಂಡ್ ಎಷ್ಟು ವರ್ಷದಿಂದ ನಡೀತಾ ಇದೆ, ಅವರ ಇನ್ವೆಸ್ಟ್ಮೆಂಟ್ ಆಗಿರುವಂತಹ ಟೋಟಲ್ ಅಮೌಂಟ್ ಎಷ್ಟಿದೆ, ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು. ಟ್ರ್ಯಾಕ್ ರೆಕಾರ್ಡ್ ಅನ್ನ ಇದು ತೋರಿಸುತ್ತೆ. ಮತ್ತೆ ನಾವು ಎಕ್ಸಿಟ್ ಆದಾಗ ಚಾರ್ಜಸ್ ಏನು ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. ಇಷ್ಟೇನೆ ಮೇಜರು. ಸೊ ಡೈರೆಕ್ಟ್ ಆಗಿ ಬೈ ಮಾಡಿ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಷ್ಟೊಂದು ವರ್ಷ ಇನ್ವೆಸ್ಟ್ ಮಾಡಿ ಇರಬೇಕು ಅಂದ್ರೆ ಈ ಇಂಡೆಕ್ಸ್ ಫಂಡ್ ಎಷ್ಟು ಸೇಫ್ ಅಂತ ನೀವು ತಿಳ್ಕೊಳ್ಳಬೇಕು. ದುಡ್ಡಿನ ವಿಷಯ ಅಂದ್ಮೇಲೆ ರಿಸ್ಕ್ ಇದ್ದೇ ಇರುತ್ತೆ. ಆದ್ರೆ ಇದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಇಂಡೆಕ್ಸ್ ಫುಲ್ ಬಿದ್ದೋಗುವಂತಹ ಚಾನ್ಸಸ್ಗಳು ತುಂಬಾ ಕಡಿಮೆ. ಯಾಕೆಂದ್ರೆ ಇದು ನಮ್ಮ ದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಶ ಬೆಳಿತಾನೆ ಇರೋದ್ರಿಂದ ಆ ರಿಸ್ಕ್ ಕಡಿಮೆನೆ. ಅಕಸ್ಮಾತ್ ನೀವು ತಗೊಂಡಿರುವಂತಹ ಇಂಡೆಕ್ಸ್ ಕಂಪನಿಯವರು ಸರಿ ಇಲ್ಲ ಅಂದ್ರೆ ರಿಸ್ಕ್ ಇರುತ್ತೆ ಅಷ್ಟೇ, ಅದನ್ನು ಕಡಿಮೆನೆ. ಯಾಕೆಂದ್ರೆ ಆ ಕಂಪನಿಯವರು ತುಂಬಾ ವರ್ಷಗಳಿಂದ ವ್ಯವಹಾರ ಮಾಡಿರ್ತಾರೆ, ಸಾವಿರಾರು ಕೋಟಿ ವ್ಯವಹಾರ ಮಾಡಿರ್ತಾರೆ, ಎಲ್ಲಾನು ಟ್ರ್ಯಾಕ್ ಆಗ್ತಾ ಇರುತ್ತೆ. ಆದ್ರೆ ಮುಂದೆ ಹೀಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಯಾರು ಏನನ್ನು ಹೇಳಕ್ಕಾಗಲ್ಲ. ಈ ಎಲ್ಲಾ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಾದ್ಮೇಲೆ ಈ ಇಂಡೆಕ್ಸ್ ಫಂಡ್ಗಳು ತುಂಬಾ ಲೋ ರಿಸ್ಕ್ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಹಾಗಾಗಿ ನಾನು ಬ್ಯಾಂಕ್ ಅಲ್ಲಿ ಆಟೋಮೇಟ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಗ್ರೋ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ತಿಂಗಳಿಗೆ ಒಂದ್ಸತಿನೇ ಆಟೋಮೇಟ್ ಮಾಡೋಕ್ಕಾಗೋದು. ಡೈಲಿ ಬೇಕು ಅಂದ್ರೆ ಈ ಆಪ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಗ್ರೋ ಆಪ್ ಅನ್ನ ಓಪನ್ ಮಾಡ್ತೀನಿ. ಪಾಸ್ವರ್ಡ್ ಹಾಕಿ ಗ್ರೋ ಆಪ್ ಅನ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರಿಗೆ ಹೋಗ್ಬಿಟ್ಟು ಇಂಡೆಕ್ಸ್ ಫಂಡ್ ಅಂತ ಹೇಳ್ಬಿಟ್ಟು ಸರ್ಚ್ ಅನ್ನ ಮಾಡ್ತೀನಿ. ಇಲ್ಲಿ ಬಂದು ನೋಡಿ, ಈಗ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ತುಂಬ ಇಂಡೆಕ್ಸ್ ಫಂಡ್ಗಳು ಸಿಗ್ತವೆ. ಇಂಡೆಕ್ಸ್ ಫಂಡು ಅಂದರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಬೆಸ್ಟ್ ಯಾವುದು ಅಂತ ಹೇಳಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಒಂದೇ ಆಗಿರುತ್ತೆ. ಹಾಗಾಗಿ ನಾನು ICICIನ ಸೆಲೆಕ್ಟನ್ನು ಮಾಡ್ಕೋತೀನಿ. ಡೈರೆಕ್ಟ್ ಫಂಡು ಇಲ್ಲಿ ನಾವು ಎಷ್ಟನ್ನು ಅಂತ ಹೇಳಿಬಿಟ್ಟು ಡಿಸೈಡನ್ನು ಮಾಡಬೇಕು. ದಿನಕ್ಕೆ 10 ರೂಪಾಯಿ ಅಂದರೆ ತಿಂಗಳಿಗೆ ಒಂದು 300 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಮತ್ತು ತಿಂಗಳಿಗೆ ಯಾವತ್ತು ಅದು ಕಟ್ಟಾಗಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮತ್ತು ಸ್ಟಾರ್ಟ್ ಸಿಪ್ ಅಂತ ಹೇಳ್ಬಿಟ್ಟು ಕೊಡಿ. ಇವಾಗ ನಿಮಗೊಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ಇದು ಗ್ರೋ ಕಡೆಯಿಂದ ಬಂದಿರುತ್ತೆ. ನೆಕ್ಸ್ಟು ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ಈ ಪೇಮೆಂಟು ಸಕ್ಸಸ್ಫುಲ್ ಆದಾದಮೇಲೆ ನಿಮಗೆ ಈ ರೀತಿ ಬರುತ್ತೆ, ಒಂದು ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಅಂದರೆ ಪ್ರತಿ ತಿಂಗಳು ಹಣ ಆಟೋಮೆಟಿಕ್ಕಾಗಿ ಕಟ್ಟಾಗೋ ಥರ. ಇದಕ್ಕೆ ಆಧಾರ್ ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಪ್ರತಿ ತಿಂಗಳು ಹಣ ಆಟೋಮೆಟಿಕ್ಕಾಗಿ ಕಟ್ಟಾಗೋ ಥರ. ಇಲ್ಲಿ 1 ಲಕ್ಷದ ತನಕ ಇದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಬಟ್ ಅಷ್ಟೂ ದುಡ್ಡೇನು ಕಟ್ಟಾಗಲ್ಲ. ಅಲ್ಲಿವರೆಗೂ ಬೇಕಾದರೂ ನೀವು ಸಿಪ್ಪನ್ನು ಮಾಡ್ಕೋಬೋದು. ಇವಾಗ ನೀವು ಕಡಿಮೆ ಅಮೌಂಟನ್ನು ಹಾಕಿರ್ಬೋದು, ಬಟ್ ಮುಂದೆ ಹೆಚ್ಚು ಅಮೌಂಟನ್ನು ಹಾಕ್ಬೋದು. ಹಾಗಾಗಿ 1 ಲಕ್ಷಕ್ಕೆ ನಾವು ಪರ್ಮಿಷನನ್ನು ಕೊಡ್ತೀವಿ. ಅಕಸ್ಮಾತು ನೀವು ಕರೆಕ್ಟ್ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಮ್ಯೂಚುವಲ್ ಫಂಡ್ ಅಂತ ಇದೆಯಲ್ಲ, ಇದಕ್ಕೆ ಬಂದರೆ ಇಲ್ಲಿ ನೀವು ಮಾಡಿರುವಂತಹ ಸಿಪ್ ಕಾಣುತ್ತೆ. ಅಲ್ಲಿಗೆ ನೀವು ಟ್ಯಾಪ್ ಮಾಡಿಬಿಟ್ಟು ಮತ್ತೆ ಈ ಆಟೋ ಪೇಯನ್ನು ಸೆಟಪ್ ಮಾಡ್ಕೋಬೋದು. ಇಲ್ಲಿ ಆಧಾರ್ ಕಾರ್ಡ್ನ ಡೀಟೇಲ್ಸನ್ನು ಹಾಕ್ತಾ ಹೋಗಿ. ನಿಮಗೆ ಆಧಾರಿಂದ OTP ಬರುತ್ತೆ, ಅದನ್ನು 2 ಸತಿ ಎಂಟರ್ ಮಾಡಬೇಕಿರುತ್ತೆ. ಎಂಟರ್ ಮಾಡಿ. ನೆಕ್ಸ್ಟು ಬ್ಯಾಂಕಿಂದ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ಇಷ್ಟೇ, ನಿಮ್ಮ ಆಟೋ ಪೇ ಸೆಟ್ ಆಯಿತು.
2 ದಿಂದ 7 ದಿವಸದಲ್ಲಿ ಈ ಆಟೋ ಪೇ ಆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು 3ನೇ ತಾರೀಕು ಕ್ರಿಯೇಟ್ ಮಾಡಿರೋದು, ಇನ್ನು 4-5 ದಿವಸದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಿಮಗೆ ಮೇಲೂ ಬಂದಿರುತ್ತೆ. ಸೊ ಈ ಸ್ಕ್ರೀನ್ಶಾಟ್ ನೋಡಿದ್ರೆ ಇಲ್ಲಿ ಆಗಿದೆ ನೋಡಿ. ಅಕಸ್ಮಾತ್ ನೀವು ಸಿಗ್ ಬದಲು ಒಂದೇ ಸಲ ಟೋಟಲ್ ಅಮೌಂಟನ್ನು ಹಾಕಬೇಕು ಅಂದರೆ NAV ರೇಟ್ ಅಂತ ಇದೆಯಲ್ಲ, ಇದು ಕಡಿಮೆ ಇದ್ದಾಗ ಇನ್ವೆಸ್ಟನ್ನು ಮಾಡಿ. ಅದು ಸ್ಟಾಕ್ ಮಾರ್ಕೆಟು ಬೀಳ್ತು ಅನ್ನುವಂಥ ನ್ಯೂಸ್ ಬರುತ್ತಲ್ಲ, ಅವಾಗ ಯಾರು ಅವಾಗ ತೊಗೊಳೋದಕ್ಕೆ ಇಷ್ಟಪಡಲ್ಲ. ಆದರೆ ಕಡಿಮೆ ರೇಟಿಗೆ ಸಿಗುತ್ತೆ, ಅವಾಗ ನಿಮ್ಮ ಹತ್ರ ದುಡ್ಡು ಇರಬೇಕಷ್ಟೇ. ಅವಾಗ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚು ಲಾಭ ನಿಮಗೆ ಬರುತ್ತೆ. ಬಟ್ ಹಾಕ್ಲೇಬೇಕು ಅಂತ ಏನಿಲ್ಲ, ಡೈಲಿ 10 ರೂಪಾಯಿ ಹಾಕಿದ್ರೇ ಆವರೇಜ್ ಆಗಿ ಲಾಸ್ಟಲ್ಲಿ ನಿಮಗೆ ಆವರೇಜ್ ರಿಟರ್ನ್ನೇ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಕೆಲವು ವರ್ಷಗಳೇ ನೆಗೆಟಿವ್ ರಿಟರ್ನ್ ಇದರಲ್ಲಿ ಬರ್ಬೋದು, ಮತ್ತೆ ಪಾಸಿಟಿವ್ ಬರೋಕ್ಕೆ ವರ್ಷಗಟ್ಟಲೆ ಕಾಯ್ಬೇಕಾಗ್ಬೋದು. ಇದನ್ನ FD ಅಲ್ಲಿ ಇಟ್ಟಿದ್ರೆ ಜಾಸ್ತಿ ರಿಟರ್ನ್ ಬರ್ತಿತ್ತಲ್ಲ ಅಂತ ಅನ್ಸುತ್ತೆ, ಬಟ್ ಲಾಂಗ್ ಟರ್ಮ್ ನಲ್ಲಿ ಆವರೇಜ್ ರಿಟರ್ನ್ ಅನ್ನ ನಾವು ನೋಡಿದ್ರೆ ಇದರಲ್ಲೇನೆ ಜಾಸ್ತಿ ಬರುವಂತದ್ದು. ಪೇಷನ್ಸು ಮುಖ್ಯ. ಈ ವಿಡಿಯೋದ ಉದ್ದೇಶ 10 ರೂಪಾಯಿಂದ ಕೋಟಿ ಮಾಡೋದಲ್ಲ, ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಹೇಗೆ ಕಾಂಪೌಂಡ್ ರಿಟರ್ನ್ ನಿಮ್ಗೆ ಸಿಗುತ್ತೆ ಅಂತ ತೋರಿಸುವಂಥದ್ದು. ಸೊ ಅದು ಗೊತ್ತಾಗಿದ್ರೆ ಒಂದು ಲೈಕ್ ಕೊಡಿ.